ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರತ್ನಾ ಭಟ್. ಇವತ್ತೊಂದು ಕತೆ ಹೇಳುವಾಳು ಬಂದೆ. ಎಂಥದ್ದು ಅಂದರೆ, ಈಗ ಎಲ್ಲರಿಗೂ ಪರೀಕ್ಷೆ ನಡೀತಿದ್ದಂತಹ ಸಂದರ್ಭ. ಹಾಗೆಯೇ ಮುಂದೆ ಕೂಡ ಒಂದಷ್ಟು ಪ್ರವೇಶ ಪರೀಕ್ಷೆಗಳು ಕಾಲೇಜಿಗೆ ಸೇರೋಕ್ಕಾದರೆ ಅಲ್ಲವ ಇಪ್ಪುದಕ್ಕೆ ಎಲ್ಲವಕ್ಕೂ ಒಂದು ಮೋಟಿವೇಶನ್ ಆಗಲಿ ಹೇಳೋ ಕಾರಣಕ್ಕೆ ನಾನು ಯಾವತ್ತೋ ಒಂದು ಓದಿದಂತಹ ಕತೆ, ತುಂಬ ನನ್ನನ್ನು ಕಾಡ್ದಂತಹ ಕತೆ ಇದು. ಏನು ಅಂದರೆ, ನನಗೆ ಅದು ಪೂರ್ತಿಯಾಗಿ ಹೆಸರುಗಳು ಎಲ್ಲ ನೆನಪಿಲ್ಲ, ಆದರೂ ಅದರ ಸಾರಾಂಶ ನನಗೆ ಗೊತ್ತು. ಹಾಗೆ ಎಂಥದ್ದು ಅಂದರೆ, ಒಂದು ಕಾಲೇಜಿನ ಪ್ರವೇಶ ಪರೀಕ್ಷೆ ಅಪ್ಪಂಥ ಸಂದರ್ಭ. ಆ ಪರೀಕ್ಷೆಯಲ್ಲಿ ಯಾರಾದರೂ ತೇರ್ಗಡೆ ಆದರೆ ಅದರಲ್ಲಿ ಉತ್ತಮ ಅಂಕಗಳನ್ನು, ಅಂದರೆ ಹೆಚ್ಚಿನ ಅಂಕಗಳನ್ನು ಗಳಿಸಿದವರು ಅವರಿಗೆ ಮಾತ್ರ ಪ್ರವೇಶ ಇತ್ತು. ಆ ಲೀಸ್ಟನ್ನು ಅವರು ಬಿಡುಗಡೆ ಮಾಡ್ತಾಯಿದ್ರು. ಅದನ್ನು ನೋಡಿ ಅದರಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗೆ ಪ್ರವೇಶ ಇರ್ತಿತ್ತು. ಅದರಲ್ಲಿ ಯಾರಾದರೂ ಹೆಸರು ಬಂದರೆ ಅವನು ಬುದ್ಧಿವಂತ ಅಂತ ಹೇಳಿಸ್ಕೊಳ್ತಿದ್ದ. ಇರುವಾಗ ಒಬ್ಬ ಹುಡುಗ, ಅವನೇನಷ್ಟು ಬುದ್ಧಿವಂತ ಏನಲ್ಲ, ಅವನಿಗೂ ಕೂಡ ನಾನು ಈ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ಬೋದು ಅನ್ನುವಂತಹ ಕಾನ್ಫಿಡೆನ್ಸ್ ಕೂಡ ಇರಲಿಲ್ಲ. ಅಂಥವನು ಒಮ್ಮೆ ನೋಡುವ, ಒಂದು ಪರೀಕ್ಷೆ ಬರೆದು ನೋಡುವ, ಬಂದರೆ ಬರ್ತದೆ, ಪಾಸ್ ಆದರೆ ಆಗ್ತೇನೆ, ಇಲ್ಲ ಅಂದರೆ ಇಲ್ಲ ಅಂತ ಅಂದ್ಕೊಂಡು ಪರೀಕ್ಷೆಯನ್ನು ಬರೆದಿರ್ತಾನೆ. ಅವರು ಪರೀಕ್ಷೆ ಬರೆದಿರೋರ ಆನ್ಸರ್ಸ್ ಪೇಪರನ್ನು ಚೆಕ್ ಮಾಡಿ ಅದರಲ್ಲಿ ಅವ್ರು ಬಂದಿರೋ ಮಾರ್ಕ್ಸನ್ನು ಬರೆದು ಅದನ್ನು ಒಂದು ಯಂತ್ರಕ್ಕೆ ಕೊಟ್ಟು, ಅದರಲ್ಲಿ ಆ ಯಂತ್ರ ಅತಿ ಹೆಚ್ಚು ಮಾರ್ಕ್ಸನ್ನು ಪಡೆದಿರುವ ವಿದ್ಯಾರ್ಥಿಗಳ ಹೆಸರ ಲೀಸ್ಟನ್ನು ಕೊಡ್ತಿತ್ತು. ಆ ಲೀಸ್ಟನ್ನು ಅವರು ಸೂಚನಾ ಫಲಕದಲ್ಲಿ ಹಾಕ್ತಿದ್ರು. ಹೀಗಿರುವಾಗ ಈ ಹುಡುಗ ಅತ್ಯಂತ ಬುದ್ಧಿವಂತ ಏನಲ್ಲ ಹೇಳಿದ್ನಲ್ಲ, ಇವನ ಹೆಸರು ಮೊದಲನೆಯದಾಗಿತ್ತು. ಇವನು ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದ. ಬೇರೆಯವರಿಗಿಂತ ಯಾರು ಅತಿ ಹೆಚ್ಚು ಅಂಕಗಳನ್ನು ಮೊದಲೇ ಕೂಡ ಪಡ್ಕೊಂಡಿದ್ರು ಅವರಿಗಿಂತ ಇವನು ಹೆಚ್ಚಿನ ಮಾರ್ಕ್ಗಳನ್ನು ಪಡೆದಿದ್ದ. ಇವನಿಗೂ ಕೂಡ ಆಶ್ಚರ್ಯ, ಇವನ ಟೀಚರ್ಸ್ಗೂ ಕೂಡ ಆಶ್ಚರ್ಯ. ಯಾಕೆಂದರೆ ಅವರು ಕೂಡ ಇದನ್ನು ಗಮನಿಸಿರಲಿಲ್ಲ. ಅವರೆಲ್ಲ ಏನು ಅಂದ್ಕೊಂಡ್ರು ಅಂದರೆ, ಅಯ್ಯೋ, ಇಷ್ಟು ಬುದ್ಧಿವಂತ ಹುಡುಗನನ್ನು ನಾವು ಗಮನಿಸಲೇ ಇಲ್ವಲ್ಲ ಅನ್ನೋ ಹಾಗೆ ಅವನ ಆ ಉತ್ತರ ಪತ್ರಿಕೆಯ ಅಂಕಗಳು ಇತ್ತು. ನಂತರದಲ್ಲಿ ಅವನು ಆ ಕಾಲೇಜಿಗೆ ಪ್ರವೇಶವನ್ನು ಪಡೆದುಕೊಂಡ. ಹಾಗೆ ಮುಂದೆ ಅವನು ಒಂದು ಉತ್ತಮ ನ್ಯಾಯವಾದಿಯಾದ. ಹಾಗೆ ಒಂದಷ್ಟು ವರ್ಷಗಳ ನಂತರ ಆ ಪರೀಕ್ಷೆ ಅದು ಉತ್ತರ ಪತ್ರಿಕೆಯನ್ನು ಗೋಡನಲ್ಲಿ ಇಟ್ಟಿರ್ತಾರಲ್ವ, ಅದನ್ನು ಪರಿಶೀಲಿಸಬೇಕಿದ್ರೆ, ಅದನ್ನು ತೆಗೆದು ನೋಡಿ ಅದು ಬೇಕೋ ಬೇಡೋ ಅಂತ ನೋಡಬೇಕಿದ್ರೆ, ಆ ಉತ್ತರ ಪತ್ರಿಕೆಯಲ್ಲಿ ಈ ಹುಡುಗನ ಆನ್ಸರ್ ಶೀಟನ್ನು ನೋಡಿದಾಗ ಇವನು ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸಿದ್ದ. ಆದರೆ ಆ ಯಂತ್ರದಲ್ಲಿ ಯಾವುದೋ ಒಂದು ಇಲಿ ಸೇರಿಕೊಂಡು ಆ ಯಾವುದೋ ಒಂದು ಬಟನನ್ನು ಅದು ಒತ್ತಿದ್ರಿಂದ ಅವನ ಹೆಸರು ಮೊದಲನೇದಾಗಿತ್ತು ಆ ಲೀಸ್ಟಲ್ಲಿ. ಹಾಗಾಗಿ ಅವನು ಪ್ರವೇಶವನ್ನು ಪಡೆದುಕೊಂಡಿದ್ದ. ಇದರಿಂದ ಏನು ಅರ್ಥ ಆಗತ್ತೆ ಅಂದರೆ, ಆ ಹುಡುಗ ಅಷ್ಟೊಂದು ಬುದ್ಧಿವಂತ ಏನಲ್ಲ, SLCಯಲ್ಲಿ ಒಳ್ಳೆ ಮಾರ್ಕ್ಸ್ ಗಳಿಸಿದಂಥ ವಿದ್ಯಾರ್ಥಿಯೂ ಅಲ್ಲ ಬೇರೆಯವರಿಗಿಂತ. ಹೀಗಿರುವಾಗ ಅವನು ಹೇಗೆ ಉತ್ತಮ ನ್ಯಾಯವಾದಿಯಾದ, ಇಂಗ್ಲೆಂಡಿಗೆ ಸುಪ್ರಸಿದ್ಧ ನ್ಯಾಯವಾದಿಯಾದ? ಹೇಗೆ ಅಂದರೆ, ಅವನಲ್ಲಿ ಆ ಅಂಕಗಳು ಅವನ ಮೂಡಿಸಿದಂತಹ ಆತ್ಮವಿಶ್ವಾಸ. ಅವನೇನು ಒಳ್ಳೆ ಅಂಕ ಗಳಿಸಿರಲಿಲ್ಲ, ಆದರೆ ಅವನ ಅಂಕ ಒಳ್ಳೆಯದನ್ನು ಗಳಿಸಿದ್ದೇನೆ ಅನ್ನೋ ಒಂದು ವಿಚಾರ ತಿಳಿದಾಗ ಅವನಲ್ಲಿ ಆದಂತಹ ಬದಲಾವಣೆ, ನಾನು ಕೂಡ ಏನೋ ಒಂದನ್ನು ಸಾಧನೆ ಮಾಡ್ಬೋದು, ನನ್ನಲ್ಲಿ ಕೂಡ ಆ ಕೆಪಾಸಿಟಿ ಇದೆ, ನನ್ನಲ್ಲಿ ಕೂಡ ಆ ಶಕ್ತಿ ಇದೆ ಅನ್ನೋದು ಅವನಿಗೆ ಯಾವಾಗ ಗೊತ್ತಾಯಿತೋ ಆಗ ಅವನ ಜೀವನದಲ್ಲಿ ಅವನು ಕೊಡ್ತಿದ್ದಂತಹ ಎಫರ್ಟ್, ಅಥವಾ ಅವನು ಹಾಕ್ತಿದ್ದಂತಹ ಎಫರ್ಟ್, ಅವನು ಕೊಡ್ತಿದ್ದಂತಹ ಪರ್ಫಾರ್ಮೆನ್ಸ್ ಎಲ್ಲದೂ ಉತ್ತಮವಾಯಿತು ಅಂತ ಅಲ್ವಾ. ಈಗ ನಾವು ಎಷ್ಟೋ ಸಲ ಅಂದ್ಕೊಳ್ತೇವೆ, ಯಾವುದೋ ಒಂದು ವಿಷಯದಲ್ಲಿ ನಮಗಿಂತ ಜಾಸ್ತಿ ಮಾರ್ಕ್ಸ್ ಪಡ್ಕೊಳ್ಳುವಾಗ ನಾವು ಎಲ್ಲಾದರೂ ಒಂದು ಪರೀಕ್ಷೆಯಲ್ಲಿ ಅವ್ರಿಗಿಂತ ನಾವು ಜಾಸ್ತಿ ಮಾರ್ಕ್ಸ್ ಪಡ್ಕೊಂಡಾಗ ನಮಗೆ ಆ ವಿಷಯದ ಮೇಲೆ, ಆ ಸಬ್ಜೆಕ್ಟ್ ಮೇಲೆ ನಮ್ಮ ಪ್ರೀತಿ ಮತ್ತು ನಮ್ಮ ಎಫರ್ಟ್ ಜಾಸ್ತಿ ಆಗ್ತದೆ ಅಲ್ವಾ. ನಾನು ಇದನ್ನು ಕಂಡುಕೊಂಡಿದ್ದೇನೆ. ಯಾವುದೋ ಒಂದು ಸಮಾಜವೋ ವಿಜ್ಞಾನವೋ ಯಾವುದೋ ಒಂದು ಪರೀಕ್ಷೆಯಲ್ಲಿ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸಿದ್ವಿ ಅಂತ ನಮಗೆ ಗೊತ್ತಾದಾಗ, ನಮ್ಮ ಕಾಂಪಿಟೇಟರ್ ಇರ್ತಾರಲ್ವ, ಫಸ್ಟ್ ಬರೋರು ಸೆಕೆಂಡ್ ಬರೋ, ಅವ್ರಿಗಿಂತ ನಾವು ಜಾಸ್ತಿ ಆ ಪರೀಕ್ಷೆಯಲ್ಲಿ ನಾವು ಜಾಸ್ತಿ ಪಡ್ಕೊಂಡಾಗ ನಮ್ಮ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತಲ್ವ. ನೆಕ್ಸ್ಟ್ ಟೈಮ್ ನಾವು ಅವ್ರಿಗಿಂತ ಜಾಸ್ತಿ ಇರಬೇಕು ಅನ್ನೋದಕ್ಕಾದರೂ ನಾವು ಒಂದು ಎಫರ್ಟ್ ಹಾಕಿರ್ತೇವಲ್ವ. ಅದೇ ಥರ ಈ ಕಥೆಯಿಂದ ನನಗೆ ಅರ್ಥ ಆಗಿದ್ದೇನು ಅಂದರೆ, ಅಂಕಗಳು ಅಥವಾ ಯಾವುದೋ ಒಂದು ಒಬ್ಬರನ್ನು ಕಂಪೇರ್ ಮಾಡೋದ್ರಿಂದ ನಾವು ಉತ್ತಮರೋ ಅಥವಾ ಉತ್ತಮರ ಅಲ್ವೋ ಅನ್ನೋದು ನಿರ್ಣಯ ಆಗಲ್ಲ.
ನಮ್ಮ ಆತ್ಮವಿಶ್ವಾಸದಲ್ಲಿ ನಾವು ಎಷ್ಟು ನಮ್ಮ ಶಕ್ತಿಯನ್ನು ಹಾಕಿ ನಾವು ಆ ಕೆಲಸವನ್ನು ಮಾಡ್ತೇವೆ ಅನ್ನೋದ್ರ ಮೇಲೆ ನಮ್ಮ ಜೀವನದ ಉನ್ನತಿ ಅಥವಾ ನಮ್ಮ ಉದ್ಯೋಗದಲ್ಲಿ, ನಮ್ಮ ಶಿಕ್ಷಣ ಇದರಲ್ಲಿ ಎಲ್ಲದರಲ್ಲೂ ಉನ್ನತಿಯನ್ನು ಕಾಣ್ಬೋದು ಅನ್ನೋದು ನನ್ನ ವಿಚಾರ. ಈ ಕಥೆಯಿಂದ ನಿಮಗೆ ಏನು ಅರ್ಥ ಆಯಿತು ಅಥವಾ ನಿಮಗೆ ಹೇಗೆ ಅನ್ನಿಸ್ತು ಈ ಕತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ನಿಮ್ಮ ಮೇಲೆ ತುಂಬ ಆತ್ಮವಿಶ್ವಾಸವಿಟ್ಟು ಎಲ್ಲ ಪರೀಕ್ಷೆಗಳನ್ನು, ಎಲ್ಲ ಮುಂದೆ ಬರುವಂತಹ ಕೆಲಸಗಳನ್ನು ಮಾಡಿ ಖಂಡಿತವಾಗ್ಲೂ ನೀವೇ ಬೆಸ್ಟ್ ಆಗಿರ್ತೀರ. ಅದರಲ್ಲಿ ನೀವೇ ಉತ್ತಮ ಪ್ರದರ್ಶನವನ್ನು ಕೂಡ ಕೊಡ್ತೀರಾ. ಧನ್ಯವಾದ.